ಅವನ ಹತ್ರ ದುಡ್ಡಿಲ್ದೆ ಕಷ್ಟಪಡ್ತಿರೋ ಟೈಮಲ್ಲಿ ಅವನ ಹೆಂಡತಿ ಅವನ ಮಗನ ಬಿಟ್ಟು ಹೋಗ್ತಾಳೆ. ಅವನು ಮುಂದೆ ಬರೋ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಹೇಗೆ ಒಬ್ಬ ಕೋಟ್ಯಾಧಿಪತಿ ಆಗ್ತಾನೆ, ಎಂಥವ್ರಿಗೂ ಸ್ಫೂರ್ತಿ ನೀಡೋ ಅಂತ ಒಂದು ಆಸ್ಕರ್ ವಿನ್ನಿಂಗ್ ಟ್ರೂ ಸ್ಟೋರಿನ ನೋಡೋಣ ಬನ್ನಿ ಇವತ್ತಿನ ಕನ್ನಡ ರೀಕ್ಯಾಪ್ಸ್ ನಲ್ಲಿ. ಕಥೆ ಶುರುವಾಗುತ್ತೆ 1981 ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ. ಕ್ರಿಸ್ ಗಾರ್ಡ್ನರ್ ಅವನ ಜೀವನದ ಎಲ್ಲಾ ಸೇವಿಂಗ್ಸ್ ದುಡ್ಡನ್ನ ಆ ಟೈಮ್ನಲ್ಲಿ ಟ್ರೆಂಡ್ನಲ್ಲಿ ಇದ್ದ ಬೋನ್ ಡೆನ್ಸಿಟಿ ಸ್ಕ್ಯಾನರ್ ಅನ್ನೋ ಮಷೀನ್ ಖರೀದಿ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿರ್ತಾನೆ. ಆದ್ರೆ ಅವನ ದುರಾದೃಷ್ಟದಿಂದ ಆ ಮಷೀನ್ ಮಾರ್ಕೆಟ್ನಲ್ಲಿ ಫ್ಲಾಪ್ ಆಗೋಗುತ್ತೆ. ಇವಾಗ ಆ ಮಷೀನ್ನ ಮಾರೋದು ತುಂಬಾ ಕಷ್ಟ, ಯಾಕಂದ್ರೆ ಅದರ ವ್ಯಾಲ್ಯೂ ತುಂಬಾ ಕಡಿಮೆ ಆಗಿರುತ್ತೆ. ಇದರಿಂದ ಅವನು ದಿನದಿಂದ ದಿನಕ್ಕೆ ದಿವಾಳಿ ಆಗ್ತಾ ಹೋಗ್ತಾನೆ. ಕ್ರಿಸ್ ಅವನ ಹೆಂಡತಿ ಲಿಂಡಾ ಮತ್ತೆ ಅವನ ಮಗ ಕ್ರಿಸ್ಟೋಫರ್ ಜೊತೆ ಒಂದು ಬಾಡಿಗೆ ಮನೇಲಿರ್ತಾನೆ. ಕ್ರಿಸ್ಟೋಫರ್ನ ಸ್ಕೂಲ್ ಫೀಸು, ಮನೆ ಬಾಡಿಗೆ, ಹೀಗೆ ಎಲ್ಲಾ ಖರ್ಚುಗಳ ಭಾರ ಅವನ ಹೆಂಡತಿ ಮೇಲೆ ಬಿದ್ದಿರುತ್ತೆ. ಇದರಿಂದ ಅವರಿಬ್ರು ಮಧ್ಯೆ ಜಗಳ ಜಾಸ್ತಿ ಆಗಿ ಅವರ ಸಂಬಂಧನೂ ಹಾಳಾಗ್ತಾ ಹೋಗುತ್ತೆ. ಫಿನಾನ್ಷಿಯಲಿ ಲಿಂಡಾ ಮತ್ತೆ ಕ್ರಿಸ್ ಇಬ್ರು ತುಂಬಾ ಕಷ್ಟಪಡ್ತಿರ್ತಾರೆ. ಕ್ರಿಸ್ ಅವನು ಮನೆ ನಡೆಸಬೇಕಂದ್ರೆ ತಿಂಗಳಿಗೆ ಅಟ್ಲೀಸ್ಟ್ 4 ಸ್ಕ್ಯಾನರ್ ಆದ್ರೂ ಮಾರಲೇಬೇಕು. ಆದ್ರೆ ಆಗ್ಲೇ ಹೇಳ್ದಂಗೆ ಒಂದು ಸ್ಕ್ಯಾನರ್ ಮಾರೋದು ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ. ಒಂದ್ ದಿನ ಕ್ರಿಸ್ ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅವನ್ ಮುಂದೆ ಒಂದು ದುಬಾರಿ ಸ್ಪೋರ್ಟ್ಸ್ ಕಾರ್ ಬಂದು ನಿಲ್ಲುತ್ತೆ. ಕ್ರಿಸ್ ಆ ಕಾರ್ನ ನೋಡ್ತಾನೆ ನಿಂತ್ಬಿಡ್ತಾನೆ. ಅವನಿಗೆ ತಡೆಯಕ್ಕಾಗದೆ ಆ ಕಾರ್ ಓನರ್ ಹತ್ರ ಕೇಳ್ತಾನೆ, ನನ್ನ ಹತ್ರ 2 ಪ್ರಶ್ನೆ ಇದೆ. ನೀವ್ ಏನ್ ಕೆಲಸ ಮಾಡ್ತೀರಾ ಮತ್ತೆ ಇಷ್ಟೊಂದು ದುಡ್ಡು ನೀವು ಹೇಗ್ ಸಂಪಾದನೆ ಮಾಡ್ತೀರಾ? ಆ ಮನುಷ್ಯ ಒಂದು ಬಿಲ್ಡಿಂಗ್ ಕಡೆ ಕೈ ತೋರಿಸಿ ಹೇಳ್ತಾನೆ, ನಾನೊಬ್ಬ ಶೇರ್ ಬ್ರೋಕರ್ನ ಕೆಲಸ ಮಾಡ್ತೀನಿ ಅಂತ. ಕ್ರಿಸ್ ಆ ಬಿಲ್ಡಿಂಗ್ ಕಡೆ ನೋಡ್ತಾನೆ. ಅಲ್ಲಿಂದ ಬರ್ತಿರೋ ಪ್ರತಿಯೊಬ್ರು ಖುಷಿಯಾಗಿರೋದನ್ನ ನೋಡ್ತಾನೆ. ಕ್ರಿಸ್ನ ಜೀವನದಲ್ಲಿ ಆ ಸಂತೋಷ, ನಗು ಅನ್ನೋದೇ ಮಾಯ ಆಗಿರುತ್ತೆ. ಸೊ ಕ್ರಿಸ್ ನಾನು ಕೂಡ ಒಬ್ಬ ಬ್ರೋಕರ್ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ತನ್ನ ಹೆಂಡತಿ ಲಿಂಡಾ ಹತ್ರ ಹೋಗಿ ನಾನು ಈ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಜಾಬ್ ಮಾಡೋಣ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಸರಿಯಾಗೇ ಹೇಳ್ತಿದೀಯಾ, ಹೇಗಿದ್ರು ನಿನ್ ಸ್ಕ್ಯಾನರ್ಗಳನ್ನ ಯಾರೂ ತಗೊಳಲ್ಲ. ಅವ್ನು ಹೇಳ್ತಾನೆ, ನಾನೊಬ್ಬ ಶೇರ್ ಬ್ರೋಕರ್ ಆಗೋಣ ಅನ್ಕೊಂಡಿದೀನಿ ಅಂತ. ಅವನ ಹೆಂಡತಿ ಅವನ ಹಿಯಾಳಿಸ್ತಾ, ಯಾಕೆ ಸೈಂಟಿಸ್ಟ್ ಆಗ್ಬೇಕು ಅನ್ಕೊಂಡಿಲ್ವಾ ಅಂತ ಕೇಳ್ತಾಳೆ. ಯಾಕಂದ್ರೆ ಅವನ ಹೆಂಡತಿಗೆ ಅವನ ಮೇಲೆ ಸ್ವಲ್ಪನೂ ಕಾನ್ಫಿಡೆನ್ಸ್ ಇರಲ್ಲ. ಅವಳು ತಮಾಷೆ ಮಾಡಿದ್ ನೋಡಿ ಕ್ರಿಸ್ಗೆ ತುಂಬಾನೇ ಬೇಜಾರಾಗುತ್ತೆ. ಲಿಂಡಾ ಈಗ ಕ್ರಿಸ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅವಳು ತನ್ನ ಮಗನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ಕ್ರಿಸ್ಗೆ ಇದರಿಂದ ತುಂಬಾನೇ ಕೋಪ ಬರುತ್ತೆ. ಅವನು ಲಿಂಡಾನ ಭೇಟಿಯಾಗಿ, ನೀನು ಹೋಗೋದಾದ್ರೆ ಹೋಗ್ಬೋದು, ಆದ್ರೆ ನನ್ನ ಮಗ ನನ್ನ ಜೊತೆನೇ ಇರ್ತಾನೆ ಅಂತ ಹೇಳ್ತಾನೆ. ಯಾಕಂದ್ರೆ ಕ್ರಿಸ್ಗೆ ಅವನ ಮಗ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅವನಿಗೂ ಗೊತ್ತು ಕಾನೂನಿನ ಪ್ರಕಾರ ಅವನ ಮಗನ ಅವನು ಇಟ್ಕೊಳ್ಳಂಗಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಅವನ ಹೆಂಡತಿಗೆ ಯುರೋಪ್ನಲ್ಲಿ ಒಂದು ಜಾಬ್ ಸಿಗುತ್ತೆ. ಇದರಿಂದ ಅವಳು ಯುರೋಪ್ ಹೋಗ್ಬೇಕಾಗುತ್ತೆ ಮತ್ತೆ ಕ್ರಿಸ್ಗೆ ಅವನ ಮಗ ವಾಪಸ್ ಸಿಗ್ತಾನೆ. ಕ್ರಿಸ್ ತುಂಬಾ ತಿಂಗಳಿಂದ ಮನೆ ಬಾಡಿಗೆನೂ ಕಟ್ಟಿರಲ್ಲ. ಒಂದಿನ ಓನರ್ ಬಂದು, ನೀನ್ ಮನೆ ಖಾಲಿ ಮಾಡಬೇಕು, ನನ್ನ ಮನೆಗೆ ನಾನು ಪೈಂಟ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಕ್ರಿಸ್ ನನಗೆ ಸ್ವಲ್ಪ ದಿನದ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಓನರ್, ಸರಿ ಹಾಗಿದ್ರೆ ಮನೆನ ನೀನೇ ಪೈಂಟ್ ಮಾಡಿಸ್ಬಿಡು, ಇದ್ರ ಬದಲು ನೀನು 1 ವಾರ ಮನೇಲಿ ಇರ್ಬೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಸಮಯದಲ್ಲಿ ಅವನು ಶೇರ್ ಮಾರ್ಕೆಟ್ನ ಜಾಬ್ಗಳಿಗೂ ಅಪ್ಲೈ ಮಾಡಿರ್ತಾನೆ. ಮತ್ತೆ ನಾಳೆ ಅವನಿಗೆ ಒಂದು ಇಂಟರ್ವ್ಯೂ ಇರುತ್ತೆ. ಅವನು ಓನರ್ ಹೇಳಿದ ಹಾಗೆ ತನ್ನ ಮನೆನ ಪೈಂಟ್ ಮಾಡ್ತಿರ್ಬೇಕಾದ್ರೆ ಮನೆಗೆ ಪೊಲೀಸ್ನವ್ರು ಬಂದು ಅವನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವನಿಗೆ ಪಾರ್ಕಿಂಗ್ನ ಫೈನ್ ಹಾಕಿರ್ತಾರೆ, ಆದ್ರೆ ಅವನು ಅದನ್ನು ಕಟ್ಟಿರಲ್ಲ. ಸೊ ಅದಕ್ಕೆ ಟ್ರಾಫಿಕ್ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವನು ಪೊಲೀಸ್ ಜೊತೆ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಪೊಲೀಸ್ ಹೇಳ್ತಾನೆ, ನಮ್ಗೆ ಕೆಲವು ರೂಲ್ಸ್ಗಳಿದೆ, ನಾಳೆ ಬೆಳಿಗ್ಗೆ 10 ಗಂಟೆ ಮುಂಚೆ ನಿನ್ನ ಬಿಡಕ್ಕಾಗಲ್ಲ ಅಂತ. ಮತ್ತೆ ಮುಂದಿನ ದಿನ ಬೆಳಿಗ್ಗೆ ಅವನ್ನ ಬಿಡ್ತಾರೆ. ಅವನು ಅಲ್ಲಿಂದ ಸೀದಾ ಇಂಟರ್ವ್ಯೂಗೆ ಓಡ್ಕೊಂಡೇ ಹೋಗ್ತಾನೆ. ಯಾಕಂದ್ರೆ ಅವನ ಹತ್ರ ಬಸ್ಸಿಗೂ ದುಡ್ಡಿರಲ್ಲ. ಪೈಂಟ್ ಆಗಿರೋ ಬಟ್ಟೆ ಹಾಕೊಂಡು ಅವನು ಹೊರಗೆ ಲಾಬಿನಲ್ಲಿ ಕೂತು ತನ್ನ ಸರ್ದಿಗೆ ಕಾಯ್ತಾ ಇರ್ತಾನೆ. ಆಗ ಒಂದು ಹುಡುಗಿ ಬಂದು ಅವನ ಹೆಸರು ಕರೀತಾಳೆ, ಕ್ರಿಸ್ ಗಾರ್ಡ್ನರ್. ಕ್ರಿಸ್ಗೆ ಈ ತರ ಬಟ್ಟೆ ಹಾಕೊಂಡು ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾನೆ. ನಂತರ ಎದ್ದು ನಿಂತು ಆ ಹುಡುಗಿ ಹಿಂದೆ ಹೋಗ್ತಾನೆ. ಅಲ್ಲಿ ಒಂದು ಪ್ಯಾನಲ್ ನಲ್ಲಿ ಇಂಟರ್ವ್ಯೂ ತಗೊಳ್ಳೋರು ಕೂತಿರ್ತಾರೆ. ಅವರೆಲ್ಲರೂ ಕ್ರಿಸ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಇಷ್ಟು ಗಲೀಜಾಗಿರೋ ಬಟ್ಟೆ ಹಾಕೊಂಡು ಯಾರು ಇಂಟರ್ವ್ಯೂಗೆ ಬಂದಿದ್ದೇ ಇಲ್ಲ. ಅವರು ಕ್ರಿಸ್ಗೆ ಏನು ಕೇಳೋಕ್ ಮುಂಚೆನೆ ಕ್ರಿಸ್ ಹೇಳ್ತಾನೆ, ನಾನು ಕಳೆದ ಅರ್ಧ ಗಂಟೆಯಿಂದ ನಾನು ಇಲ್ಲಿಗೆ ಈ ತರ ಬರಕ್ಕೆ ಕಾರಣ ಏನು ಅಂತ ಹೇಳಕ್ಕೆ ಸುಳ್ಳು ಕಥೆ ಕಟ್ಟಕ್ಕೆ ಯೋಚಿಸ್ತಾ ಇದ್ದೆ. ಆದ್ರೆ ನನ್ನ ಕೈಯಲ್ಲಿ ಕಥೆ ಕಟ್ಟಕ್ ಆಗಿಲ್ಲ. ನಿಜ ಏನಂದ್ರೆ ಕಳೆದ ರಾತ್ರಿ ನಾನು ಪಾರ್ಕಿಂಗ್ ಫೈನ್ ಕಟ್ಟಿಲ್ಲ ಅಂತ ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಇದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಇವರೆಲ್ಲ ತುಂಬಾ ಶ್ರೀಮಂತ ಜನ, ಇವರಿಗೆಲ್ಲ ಪಾರ್ಕಿಂಗ್ ಫೈನ್ ಕಟ್ಟೋದೆಲ್ಲ ತುಂಬಾನೇ ಚಿಕ್ಕ ವಿಷಯ. ಇವಾಗ ಇವರು ಕ್ರಿಸ್ ಹತ್ರ ಪ್ರಶ್ನೆಗಳನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಕೇಳ್ತಾರೆ, ನೀವು ಎಲ್ಲಿವರೆಗೂ ಕಲ್ತಿದ್ದೀರಾ ಅಂತ. ಕ್ರಿಸ್ ಹೇಳ್ತಾನೆ 12th ಕ್ಲಾಸ್ ತನಕ, ಮತ್ತೆ ನಾನು ನನ್ನ ಕ್ಲಾಸ್ನಲ್ಲಿ ಫಸ್ಟ್ ಬರ್ತಿದ್ದೆ ಅಂತ. ಇದಾದ್ಮೇಲೆ ಅವ್ರು ಕೇಳ್ತಾರೆ, ನಿಮ್ ಕ್ಲಾಸ್ನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಅಂತ. ಕ್ರಿಸ್ ಹೇಳ್ತಾನೆ 8 ಜನ. ಇದನ್ನ ಕೇಳಿ ಅವರು ಒಬ್ರನ್ನೊಬ್ರು ನೋಡಕ್ ಶುರು ಮಾಡ್ತಾರೆ. ಯಾಕಂದ್ರೆ 8 ಜನರಲ್ಲಿ ಫಸ್ಟ್ ಬರೋದು ದೊಡ್ಡ ವಿಷಯ ಏನೂ ಅಲ್ಲ. ಕ್ರಿಸ್ ಹೇಳ್ತಾನೆ, ನಾನು ನೇವಿನಲ್ಲೂ ಫಸ್ಟ್ ಬಂದಿದ್ದೆ, ಅದರಲ್ಲಿ 21 ಜನ ಇದ್ರು ಅಂತ. ಆದ್ರೆ ಕ್ರಿಸ್ನ ಮಾತುಗಳಿಂದ ಯಾರಿಗೂ ಕನ್ವಿನ್ಸ್ ಆಗಲ್ಲ. ಅವನು ಆಲ್ಮೋಸ್ಟ್ ಇಂಟರ್ವ್ಯೂನಲ್ಲಿ ಫೇಲ್ ಆಗ್ಬಿಟ್ಟಿದ್ದಾನೆ. ಅವರು ಅವರ ನಿರ್ಧಾರ ಹೇಳಕ್ ಮುಂಚೆನೆ ಕ್ರಿಸ್ ಎಲ್ರ ಹತ್ರ ಹೇಳ್ತಾನೆ, ನಾನ್ ಏನೋ ಹೇಳ್ಬೇಕು ಅಂತ.
ಯಾರಾದ್ರೂ ನನ್ನ ಹತ್ರ ಪ್ರಶ್ನೆ ಕೇಳಿದ್ರೆ ಮತ್ತೆ ನನಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ರೆ ನಾನು ನನಗೆ ಉತ್ತರ ಗೊತ್ತಿಲ್ಲ ಅಂತಾನೆ ಹೇಳ್ಬಿಡ್ತೀನಿ. ಆದ್ರೆ ನಾನು ಒಂದು ಚಾಲೆಂಜ್ ಮಾಡಬಲ್ಲೆ, ಏನಂದ್ರೆ ನನಗೆ ಉತ್ತರಗಳನ್ನ ಹೇಗೆ ಹುಡ್ಕೋದು ಅಂತ ಗೊತ್ತು, ಮತ್ತೆ ನಾನು ಉತ್ತರಗಳನ್ನ ಹುಡುಕ್ತೀನಿ. ಇದನ್ನ ಕೇಳಿ ಎಲ್ರೂ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಇವಾಗ ಅಲ್ಲಿದ್ದ ಎಲ್ಲರಿಗಿಂತ ಸೀನಿಯರ್ ವ್ಯಕ್ತಿ ಕ್ರಿಸ್ನ ಕೇಳ್ತಾರೆ, ಒಂದು ವೇಳೆ ಒಬ್ಬ ವ್ಯಕ್ತಿ ನನ್ನ ಹತ್ರ ಶರ್ಟ್ ಹಾಕ್ದೇನೆ ಇಂಟರ್ವ್ಯೂಗ್ ಬಂದು ನಾನ್ ಅವ್ರಿಗೆ ಜಾಬ್ ಕೊಟ್ಟೆ ಅನ್ಕೊಳ್ಳೋಣ, ನಾನು ಹಾಗೆ ಯಾಕೆ ಮಾಡ್ಬೋದು ಅಂತ ಕೇಳ್ತಾರೆ. ಕ್ರಿಸ್ ಹೇಳ್ತಾನೆ, ಯಾಕಂದ್ರೆ ಅವನು ತುಂಬಾ ಚೆನ್ನಾಗಿರೋ ಪ್ಯಾಂಟ್ ಹಾಕಿರ್ಬೋದು ಅಂತ. ಇದನ್ನ ಕೇಳಿ ಎಲ್ರೂ ನಗ್ತಾರೆ, ಯಾಕಂದ್ರೆ ಇದು ತುಂಬಾ ಒಳ್ಳೆ ಉತ್ತರ ಆಗಿರುತ್ತೆ. ಇದಾದ್ಮೇಲೆ ಕ್ರಿಸ್ ಜಾಬ್ಗೆ ಸೆಲೆಕ್ಟ್ ಆಗ್ತಾನೆ. ಇದೇ ಪ್ಯಾನಲ್ ನಲ್ಲಿದ್ದ ಜಾಕ್ ಅನ್ನೋ ವ್ಯಕ್ತಿನ ಕ್ರಿಸ್ಗೆ ಮೊದಲೇ ಪರಿಚಯ ಇರುತ್ತೆ. ಅವನು ಜಾಕ್ಗೆ ಹೇಳ್ತಾನೆ, ನಾನು ನಿಮ್ಗೆ ಯೋಚಿಸಿ ಹೇಳ್ತೀನಿ ಈ ಇಂಟರ್ನ್ಶಿಪ್ಗೆ ಜಾಯಿನ್ ಆಗ್ತೀನೋ ಇಲ್ವೋ ಅಂತ. ಈ ಮಾತ್ ಕೇಳಿ ಅವನ್ಗೆ ಆಶ್ಚರ್ಯ ಆಗುತ್ತೆ. ಅವ್ನು ಕ್ರಿಸ್ ಹತ್ರ ಹೇಳ್ತಾನೆ, ಕಳೆದ ತುಂಬಾ ದಿನಗಳಿಂದ ಈ ಜಾಬ್ಗಾಗಿ ನೀನು ನನ್ನ ಚೇಸ್ ಮಾಡ್ತಿದ್ದೆ, ಆದ್ರೆ ಇವಾಗ ನಿನ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀನ್ ಹೇಳ್ತಿದ್ಯಾ ಯೋಚಿಸಿ ಹೇಳ್ತೀನಿ ಅಂತ. ಕ್ರಿಸ್ ಹೇಳ್ತಾನೆ, ನನಗೆ ಇದು ಇಂಟರ್ನ್ಶಿಪ್ ಅಂತ ಗೊತ್ತಿರಲಿಲ್ಲ. ಇವಾಗ ನನ್ನ ಫಿನಾನ್ಷಿಯಲ್ ಕಂಡೀಷನ್ ತುಂಬಾ ಕಷ್ಟದಲ್ಲಿದೆ, ಯಾಕಂದ್ರೆ ಇದೊಂದು ಇಂಟರ್ನ್ಶಿಪ್ ಆಗಿತ್ತು. ಇದರಲ್ಲಿ 20 ಜನರನ್ನ ಸೆಲೆಕ್ಟ್ ಮಾಡ್ತಾರೆ, ಮತ್ತೆ 6 ತಿಂಗಳವರೆಗೂ ಅವರೆಲ್ಲರಿಗೂ ಟ್ರೈನಿಂಗ್ ಕೊಡಲಾಗುತ್ತೆ. ಮತ್ತೆ 6 ತಿಂಗಳ ನಂತರ ಈ 20 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಜಾಬ್ ಕೊಡಲಾಗುತ್ತೆ. ಇದರಿಂದ ಕ್ರಿಸ್ ಈ ಕೆಲಸ ಜಾಯಿನ್ ಮಾಡ್ಲೋ ಬೇಡವೋ ಅಂತ ಕನ್ಫ್ಯೂಸ್ ಆಗ್ತಾನೆ. ಜಾಕ್ ಹೇಳ್ತಾನೆ, ನಿನ್ನ ಹತ್ರ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆ, ನಾಳೆ ಬೆಳಗಿನ ಒಳಗೆ ನೀನು ಹೇಳಿಲ್ಲ ಅಂದ್ರೆ ನಾನು ನಿನ್ ಜಾಗದಲ್ಲಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ. ಕ್ರಿಸ್ ಮನೆಗೆ ಹೋಗಿ ಈ ಇಂಟರ್ನ್ಶಿಪ್ ಜಾಯಿನ್ ಆಗೋಣ ಅಂತ ನಿರ್ಧಾರ ಮಾಡ್ತಾನೆ. ಅವನು ಇಂಟರ್ನ್ಶಿಪ್ ಜಾಯಿನ್ ಆಗ್ತಾನೆ. ಅದರ ಜೊತೆಗೇನೆ ಅವನು ಸ್ಕ್ಯಾನರ್ ಗಳನ್ನು ಮಾರಿ 6 ತಿಂಗಳವರೆಗೂ ಬಜೆಟ್ ಮೇಂಟೈನ್ ಮಾಡೋ ಅಷ್ಟು ದುಡ್ಡು ಮಾಡ್ತಾನೆ. ಅವನು ತನ್ನ ಮನೆನೂ ಶಿಫ್ಟ್ ಮಾಡ್ತಾನೆ. ಇವಾಗ ಅವನು ಒಂದು ಸಣ್ಣ ಮನೆಯಲ್ಲಿ ಅವನ ಮಗನ್ ಜೊತೆ ಇರ್ತಾನೆ. ಆದ್ರೆ ಒಂದ್ ಸಂಜೆ ಅವನು ಆಫೀಸ್ ನಿಂದ ಮನೆಗೆ ಬಂದಾಗ ಬ್ಯಾಂಕ್ ನ ಕಡೆಯಿಂದ ಅವನಿಗೊಂದು ಲೆಟರ್ ಬಂದಿರುತ್ತೆ. ಅದ್ರಲ್ಲಿ ಬರ್ದಿರುತ್ತೆ, ನೀವು ನಿಮ್ಮ ಟ್ಯಾಕ್ಸ್ ನ ಸಮಯದಲ್ಲಿ ಕಟ್ಟಿಲ್ಲ, ಇದರಿಂದ ನಿಮ್ಮ ಬ್ಯಾಂಕ್ ನಲ್ಲಿದ್ದ ಎಲ್ಲಾ ಹಣವನ್ನು ಗೌರ್ಮೆಂಟ್ ಜಪ್ತಿ ಮಾಡಿದೆ ಅಂತ. ಇದನ್ನ ನೋಡಿ ಕ್ರಿಸ್ನ ಪ್ರಪಂಚನೇ ಬದಲಾಗುತ್ತೆ. ಇವಾಗ ಅವನ್ ಮುಂದೆ ದುಡ್ಡು ಮಾಡೋ ಯಾವುದೇ ದಾರಿಗಳು ಕಾಣ್ತಾ ಇಲ್ಲ. ಅವನು ಬ್ಯಾಂಕ್ ನವ್ರಿಗೆ ಕಾಲ್ ಮಾಡಕ್ಕೂ ಪ್ರಯತ್ನಿಸ್ತಾನೆ, ಆದ್ರೆ ಇದರಿಂದ ಏನೂ ಪ್ರಯೋಜನ ಆಗಲ್ಲ. ಸ್ವಲ್ಪ ದಿನ ಕಳೆಯುತ್ತೆ. ಇವಾಗ ಅವನಿಗೆ ಈ ಮನೆಯ ಬಾಡಿಗೆ ಕೂಡ ಕಟ್ಟಕ್ಕಾಗಲ್ಲ. ಮತ್ತೆ ಒಂದ್ ರಾತ್ರಿ ಅವನ ಮಗನ್ ಜೊತೆ ಮನೆಗೆ ವಾಪಸ್ ಬಂದಾಗ ಅವ್ನು ನೋಡ್ತಾನೆ, ಅವನ ಎಲ್ಲಾ ವಸ್ತುಗಳು ಹೊರಗಿರುತ್ತೆ. ಅವನಿಗೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವನ ಜೊತೆ ಅವನ ಮಗ ಮತ್ತೆ ಅವನ ವಸ್ತುಗಳಿದೆ, ಆದ್ರೆ ಅವನ ಜೇಬ್ನಲ್ಲಿ ದುಡ್ಡಿಲ್ಲ. ಸೊ ಅವನು ಅವನ ಹತ್ರ ಕೆಲವು ಡಾಲರ್ ಸಾಲ ಪಡೆದಿದ್ದ ಅವನ ಫ್ರೆಂಡ್ ಹತ್ರ ಹೋಗ್ತಾನೆ. ಕ್ರಿಸ್ ಅವನ ಫ್ರೆಂಡ್ ನ ಬಾಗ್ಲು ಬಡಿತಾನೆ, ಹೇಳ್ತಾನೆ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ. ಆದ್ರೆ ಅವನ ಫ್ರೆಂಡ್ ಬಾಗ್ಲು ತೆಗಿಯಲ್ಲ. ಕ್ರಿಸ್ ಈಗ ತುಂಬಾ ಹತಾಶೆಯಲ್ಲಿರ್ತಾನೆ. ಅವನ ಜೊತೆ ಅವನ್ ಚಿಕ್ಕ ಮಗ ಬೇರೆ ಇದ್ದಾನೆ. ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲಿಂದ ಕ್ರಿಸ್ ಅವನ್ ಮಗನ ಕರ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾನೆ. ಮತ್ತೆ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಅವನ ಹತ್ರ ಮನೇನೂ ಇಲ್ಲ, ದುಡ್ಡು ಇಲ್ಲ. ಅವನ್ ಮಗ ಕ್ರಿಸ್ಟೋಫರ್ ಕೇಳ್ತಾನೆ, ನಾವು ಎಲ್ಲಿಗೆ ಹೋಗ್ತಿದೀವಿ? ಕ್ರಿಸ್ ಹೇಳ್ತಾನೆ, ಗೊತ್ತಿಲ್ಲ. ಅವನ ಹತ್ರ ಹೋಗಕ್ಕೂ ಉಳ್ಕೊಳಕ್ಕೂ ಯಾವುದೇ ಜಾಗ ಕೂಡ ಇಲ್ಲ. ಅವಾಗ ಕ್ರಿಸ್ಗೆ ಒಂದು ಐಡಿಯಾ ಹೊಳೆಯುತ್ತೆ. ಅವನು ತನ್ನ ಮಗನ್ಗೆ ಒಂದು ಗೇಮ್ ಆಡಿಸ್ತಾನೆ. ಅದರಲ್ಲಿ ಅವನು ಮಗನ್ಗೆ ವಸ್ತುಗಳನ್ನ ವಿಜುವಲೈಸ್ ಮಾಡಕ್ ಹೇಳ್ತಾನೆ. ಮಗನು ಅವನ ಜೊತೆ ಆಟ ಆಡಕ್ ಶುರು ಮಾಡ್ತಾನೆ. ಹೀಗೆ ಆಡಿ ಆಡಿ ಕ್ರಿಸ್ ಅವನ ಮಗನ್ನ ಮೆಟ್ರೋ ಟಾಯ್ಲೆಟ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಅವನು ಅಲ್ಲೇ ಕೆಳಗೆ ಕೆಲವು ಪೇಪರ್ಗಳನ್ನ ಹಾಕಿ ಕೂರ್ತಾನೆ. ಮತ್ತೆ ತನ್ನ ಮಗನ ಮಡ್ಲಲ್ಲೇ ಮಲಗಿಸ್ಕೊಳ್ತಾನೆ. ಅವನಿಗೆ ಗೊತ್ತು, ಇವತ್ತಿನ ರಾತ್ರಿ ಅವನು ಟಾಯ್ಲೆಟ್ ನಲ್ಲೇ ಕಳಿಬೇಕಾಗುತ್ತೆ. ಹೊರಗಿಂದ ಜನರು ತುಂಬಾ ಸಲ ಬಾಗ್ಲು ತಟ್ಟಿದ್ರು ಅವನು ಬಾಗ್ಲು ತೆಗಿಯಲ್ಲ. ಅವನ ಕಣ್ಣಲ್ಲಿ ನೀರು ಬರುತ್ತೆ. ಕ್ರಿಸ್ಗೆ ಅವನ ಜೀವನದಲ್ಲಿ ಇದ್ರಷ್ಟು ಕೀಳು ಅನುಭವ ಯಾವತ್ತೂ ಆಗಿಲ್ಲ. ಮುಂದಿನ ದಿನ ತನ್ನ ಮಗನ ಸ್ಕೂಲ್ಗೆ ಬಿಟ್ಟು ಅವನು ಕೂಡ ಅವನ ಕೆಲ್ಸಕ್ಕೆ ಹೋಗ್ತಾನೆ. ಕೆಲಸದಿಂದ ಬಂದ್ಮೇಲೆ ಮಗನ ಸ್ಕೂಲ್ ನಿಂದ ಕರ್ಕೊಂಡ್ ಬರ್ತಾನೆ. ಈಗ ಅವನು ಉಳ್ಕೊಳ್ಳೋದಕ್ಕೆ ಚರ್ಚ್ ನ ಮೊರೆ ಹೋಗ್ತಾನೆ. ಆದ್ರೆ ಚರ್ಚ್ ನಲ್ಲಿ ಹೇಳ್ತಾರೆ, ಈ ಚರ್ಚ್ ಕೇವಲ ಮಹಿಳೆಯರು ಮತ್ತು ಮಕ್ಕಳಿಗೆ ಮಾತ್ರ ಅಂತ. ಕ್ರಿಸ್ ಅವನ ಮಗನ ತುಂಬಾ ಪ್ರೀತಿಸ್ತಾನೆ. ಇದರಿಂದ ಅವನ ಮಗನ ಬಿಟ್ಟು ಹೋಗೋಕೆ ಅವನಿಗೆ ಇಷ್ಟ ಇರಲ್ಲ. ಅವನು ಬೇರೆ ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಜಾಗ ಸಿಗುತ್ತೆ. ಆದ್ರೆ ಅವನು ಡೈಲಿ ಚರ್ಚ್ ನಲ್ಲೇ ಇರ್ಬೇಕಾದ್ರೆ ಟೈಮ್ಗೆ ಬರಬೇಕಾಗುತ್ತೆ. ಯಾಕಂದ್ರೆ ಲೈನ್ ನಲ್ಲಿ ಮುಂದೆ ನಿಂತಿರೋ ಸ್ವಲ್ಪ ಜನರಿಗೆ ಮಾತ್ರ ಚರ್ಚ್ ನಲ್ಲಿ ಇರಕ್ಕೆ ಜಾಗ ಸಿಗುತ್ತೆ, ಬಾಕಿ ಜನರಿಗೆ ಸಿಗಲ್ಲ. ಯಾಕಂದ್ರೆ ಆ ಜಾಗ ತುಂಬಾ ಚಿಕ್ಕದಾಗಿರುತ್ತೆ. ಈಗ ಕ್ರಿಸ್ನ ನಿಜವಾದ ಕಷ್ಟಕಾಲ ಶುರುವಾಗುತ್ತೆ. ಅವನ ಆಫೀಸ್ ನ ಟೈಮಿಂಗ್ 7 ಗಂಟೆವರೆಗೂ. ಆದ್ರೆ ಅವನು ಡಿಸೈಡ್ ಮಾಡ್ತಾನೆ 5 ಗಂಟೆವರೆಗೂ ಮಾತ್ರ ಕೆಲಸ ಮಾಡ್ತೀನಿ ಅಂತ. ಇದರಿಂದ ಅವನು ಇಡೀ ದಿನ ನೀರೇ ಕುಡಿಯಲ್ಲ. ಯಾಕಂದ್ರೆ ನೀರ್ ಕುಡಿದ್ರೆ ಟಾಯ್ಲೆಟ್ ಹೋಗ್ಬೇಕಾಗುತ್ತೆ. ಇದರಿಂದ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಅವನು ಕೆಲಸ 5 ಗಂಟೆ ಒಳಗೆ ಮುಗ್ಸಕ್ಕಾಗಲ್ಲ. ಇದರಿಂದ ದಿನವಿಡೀ ಅವನು ಕೆಲಸ ಮಾಡ್ತಾನೆ ಇರ್ತಾನೆ. ಇದೇ ತರ ಕ್ರಿಸ್ನ ತುಂಬಾ ದಿನಗಳು ಕಳೀತವೆ. ಕೆಲಸ ಮಾಡ್ತಾನೆ, ಮಗನ್ನ ಕರ್ಕೊಂಡ್ ಬರ್ತಾನೆ, ನಂತರ ಚರ್ಚ್ ನ ಲೈನ್ ಅಲ್ಲಿ ನಿಲ್ತಾನೆ. ಇವಾಗ್ಲೂ ಅವನ ಹತ್ರ ಒಂದು ಸ್ಕ್ಯಾನರ್ ಉಳ್ಕೊಂಡಿರುತ್ತೆ. ಇದನ್ನ ಮಾರಿ ಸ್ವಲ್ಪ ದುಡ್ಡು ಮಾಡೋಣ ಅನ್ಕೊಂಡಿರ್ತಾನೆ. ಒಂದಿನ ಮಗನ್ನ ಬಾಸ್ಕೆಟ್ ಬಾಲ್ ಆಡಕ್ಕೆ ಕರ್ಕೊಂಡು ಹೋಗ್ತಾನೆ. ಮಗ ಆಡ್ತಾ ಇರ್ತಾನೆ. ಆದ್ರೆ ಕ್ರಿಸ್ನ ಮನ್ಸಲ್ಲಿ ತುಂಬಾನೇ ನೋವು ತುಂಬಿರುತ್ತೆ. ಅವನು ಅದೇ ನೊಂದ ಮನ್ಸಲ್ಲಿ ಮಗನ ಹತ್ರ ಹೇಳ್ತಾನೆ, ಯಾರಿಗೂ ನಿನ್ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಕ್ ಬಿಡ್ಬೇಡ. ಜನ ಅವ್ರ ಹತ್ರ ಒಂದ್ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರು ನಿನ್ ಹತ್ರನೂ ಹೇಳಕ್ ಬರ್ತಾರೆ, ನಿನ್ ಕೈಯಲ್ಲೂ ಆಗಲ್ಲ ಅಂತ. ನಿನಗ್ ಏನಾದ್ರೂ ಕನ್ಸ್ಗಳಿದ್ರೆ ಅದನ್ನ ಪೂರ್ತಿ ಮಾಡ್ಕೊಬೇಕು. ನೀನು ಲೈಫ್ ನಲ್ಲಿ ಏನಾದ್ರೂ ಗಳಿಸ್ಕೊಬೇಕು ಅಂದ್ರೆ ಹೋಗು ಮತ್ತೆ ಅದನ್ನ ಗಳಿಸ್ಕೊ. ಇಲ್ಲಿಗೆ ಅವನ್ ಮಾತನ್ನ ನಿಲ್ಲಿಸ್ತಾನೆ.
ಈ ಮಾತುಗಳನ್ನ ಕ್ರಿಸ್ ಅವನ್ ಮಗನ್ಗೆ ಮನಸ್ಫೂರ್ತಿಯಾಗಿ ಹೇಳಿರ್ತಾನೆ. ಯಾಕಂದ್ರೆ ಅವನು ಕೂಡ ಅವನ ಜೀವನದಲ್ಲಿ ಹೀಗೇನೆ ಏನಾದ್ರೂ ಮಾಡಬೇಕು ಅನ್ಕೊಂಡಿರ್ತಾನೆ. ಅದಕ್ಕಾಗಿ ಅವನು ಹೋರಾಡ್ತಿರ್ತಾನೆ. ಅವನ ಹತ್ರ ಉಳ್ಕೊಂಡಿರೋ ಒಂದು ಸ್ಕ್ಯಾನರ್ ನ ತಗೊಂಡು ಒಂದು ಹಾಸ್ಪಿಟಲ್ ನ ಡಾಕ್ಟರ್ ಹತ್ರ ಹೋಗ್ತಾನೆ. ಈ ಡಾಕ್ಟರ್ ಆ ಸ್ಕ್ಯಾನರ್ ನ ತಗೊಳಕ್ಕೆ ರೆಡಿ ಇರ್ತಾನೆ. ಆದ್ರೆ ಕ್ರಿಸ್ ಅದರ ಡೆಮೋ ಕೊಡಕ್ ಹೋದಾಗ ಆ ಮಿಷಿನ್ ಆನೇ ಆಗಲ್ಲ. ಇದರಿಂದ ಅವನ ಮನಸ್ಸು ಒಡೆದೋಗುತ್ತೆ. ಯಾಕಂದ್ರೆ ಅವನ ಹತ್ರ ಇದ್ದ ಎಲ್ಲಾ ಹಣನೂ ಖಾಲಿ ಆಗೋಗಿದೆ. ಅವನು ಚರ್ಚ್ಗೆ ವಾಪಸ್ ಬರ್ತಾನೆ. ಮತ್ತೆ ರಾತ್ರಿ ಆ ಮಷೀನ್ ನ ಚೆಕ್ ಮಾಡ್ತಾನೆ. ಅವನಿಗೆ ಆ ಮಷೀನ್ ನ ಒಂದು ಪಾರ್ಟ್ ಹಾಳಾಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಪಾರ್ಟ್ ಖರೀದಿ ಮಾಡೋಕೆ ಅವನ ಹತ್ರ ದುಡ್ಡು ಕೂಡ ಇರೋದಿಲ್ಲ. ಅವನು ತನ್ನ ಮಗನ ಕರ್ಕೊಂಡು ಒಂದು ಹಾಸ್ಪಿಟಲ್ಗೆ ಹೋಗ್ತಾನೆ. ತನ್ನ ಬ್ಲಡ್ ನ ಮಾರ್ತಾನೆ. ಅದರಿಂದ ಅವನಿಗೆ ಸ್ವಲ್ಪ ದುಡ್ಡು ಸಿಗುತ್ತೆ. ಆ ದುಡ್ಡಿಂದ ಅವನು ಆ ಪಾರ್ಟ್ ನ ಖರೀದಿ ಮಾಡ್ತಾನೆ. ವಾಪಸ್ ಬಂದು ಆ ಪಾರ್ಟ್ ನ ಮಷೀನ್ ಗೆ ಹಾಕ್ತಾನೆ. ಮಷೀನ್ ಸರಿಯಾಗುತ್ತೆ. ಇದರಿಂದ ಅವನಿಗೆ ತುಂಬಾನೇ ಖುಷಿಯಾಗುತ್ತೆ. ಈಗ ಅವನು ಆ ಮಷೀನ್ ನ ಮಾರಿ ಸ್ವಲ್ಪ ಹಣ ಸಂಪಾದನೆ ಮಾಡ್ತಾನೆ. ಮತ್ತೆ ಅವನು ಅವನ ಮಗನ ಜೊತೆ ಚರ್ಚಿಗೆ ಹೋಗಲ್ಲ. ಆದ್ರೆ ಬಾಡಿಗೆಗೆ ಒಂದು ಒಳ್ಳೆ ರೂಮ್ ತಗೋತಾನೆ. ಅಲ್ಲಿ ಅವರಿಬ್ರು ಆ ರಾತ್ರಿನ ಕಳೀತಾರೆ. ತುಂಬಾ ದಿನದ ನಂತರ ಅವರು ಟಿವಿ ನೋಡ್ತಾರೆ. ಮತ್ತೆ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಕ್ರಿಸ್ ತುಂಬಾ ಕಷ್ಟ ಪಡ್ತಿರ್ತಾನೆ. ಅವನು ಇಡೀ ದಿನ ಕಾಲ್ಸ್ ಮಾಡ್ತಾನೆ. ಅದ್ರ ಜೊತೆಗೆ ಜನರನ್ನ ಹೋಗಿ ಮೀಟ್ ಕೂಡ ಮಾಡ್ತಾನೆ. ವಾಪಸ್ ಬಂದ್ಮೇಲೆ ಓದ್ತಾ ಕೂರ್ತಾನೆ. ಯಾಕಂದ್ರೆ ಅವನಿಗೆ ಎಕ್ಸಾಮ್ಸ್ ಇರುತ್ತೆ. ಈ ಇಂಟರ್ನ್ಶಿಪ್ ನಲ್ಲಿ ಒಂದು ಥಿಯರಿ ಎಕ್ಸಾಮ್ ಕೂಡ ಇರುತ್ತೆ. ಅದನ್ನ ಪಾಸ್ ಮಾಡಿದ್ರೆ ಮಾತ್ರ ಜಾಬ್ ಆಗೋದು. ಕ್ರಿಸ್ ಜೊತೆಗೆ ಇರೋ ಬೇರೆ 19 ಜನ ಕೂಡ ಹೈಲಿ ಪ್ರೊಫೆಷನಲ್ ಆಗಿರ್ತಾರೆ. ಆದ್ರೆ ಕ್ರಿಸ್ ಕೇವಲ ಒಬ್ಬ 12th ಪಾಸ್ ಆಗಿರ್ತಾನೆ. ಎಕ್ಸಾಮ್ ನ ದಿನ ಬರುತ್ತೆ. ಕ್ರಿಸ್ ಚೆನ್ನಾಗಿ ತಯಾರಿ ಆಗಿರ್ತಾನೆ. ಇದರಿಂದ ಅವನು ಎಲ್ಲರಿಗಿಂತ ಮುಂಚೆ ಎಕ್ಸಾಮ್ ಮುಗಿಸಿ ಹೊರಟು ಹೋಗ್ತಾನೆ. ಅವನ ಜೊತೆಗೆ ಇನ್ನೊಬ್ಬ ಇಂಟರ್ನ್ ಕೂಡ ಅವನ ಜೊತೆಗೇನೆ ಎಕ್ಸಾಮ್ ಮುಗಿಸಿ ಇಬ್ರು ಒಂದೇ ಲಿಫ್ಟ್ ನಲ್ಲಿ ಹೋಗ್ತಾರೆ. ಎಕ್ಸಾಮ್ ಬಗ್ಗೆ ಮಾತಾಡುವಾಗ ಅವನು ಕ್ರಿಸ್ ಹತ್ರ ಕೇಳ್ತಾನೆ ಎಕ್ಸಾಮ್ ಹೇಗಾಯ್ತು ಅಂತ. ಕ್ರಿಸ್ ಹೇಳ್ತಾನೆ ಈಸಿ ಇತ್ತು, ಆದ್ರೆ ಎಸ್ಸೆ ಕ್ವಶನ್ಸ್ ಸ್ವಲ್ಪ ಕಷ್ಟ ಇತ್ತು ಅಂತ. ಇದು ಕೇಳಿದಾಗ ಅವನು ಶಾಕ್ ಆಗ್ತಾನೆ. ಕೇಳ್ತಾನೆ ಎಸ್ಸೆ ಕ್ವಶನ್ಸ್? ಯಾಕಂದ್ರೆ ಅವನು ಕ್ವಶನ್ ಪೇಪರ್ ಹಿಂದೆ ಇರೋ ಎಸ್ಸೆ ಕ್ವಶನ್ ನೋಡೇ ಇರೋದಿಲ್ಲ. ಅವನು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಇನ್ನೂ ಹೋಗಿ ಏನೂ ಪ್ರಯೋಜನ ಇಲ್ಲ. ಈಗ ಎಕ್ಸಾಮ್ ನ ರಿಸಲ್ಟ್ ದಿನ ಬರುತ್ತೆ. ಇವತ್ತು 20 ಜನರಲ್ಲಿ ಒಬ್ಬರನ್ನ ಈ ಜಾಬ್ ಗಾಗಿ ಸೆಲೆಕ್ಟ್ ಮಾಡಲಾಗುತ್ತೆ. ಒಬ್ಬೊಬ್ಬರಾಗಿ ಎಲ್ಲರನ್ನು ಕರೀತಾರೆ. ನೆಕ್ಸ್ಟ್ ಕ್ರಿಸ್ನ ಕರೀತಾರೆ. ಆಗ ಅಲ್ಲಿ ಕ್ರಿಸ್ನ ಮೊದಲು ಇಂಟರ್ವ್ಯೂ ಮಾಡಿದ್ದ ಅದೇ ಜನ ಕೂತಿರ್ತಾರೆ. ಅದರಲ್ಲಿದ್ದ ಅದೇ ಸೀನಿಯರ್ ವ್ಯಕ್ತಿ ಕ್ರಿಸ್ನ ಹತ್ರ ಕೇಳ್ತಾರೆ ಇವತ್ತು ನೀವು ಒಳ್ಳೆ ಶರ್ಟ್ ಹಾಕಿದೀರಾ? ಕ್ರಿಸ್ ಹೇಳ್ತಾನೆ ಇವತ್ತು ನನ್ನ ಇಲ್ಲಿಯ ಕೊನೆ ದಿನ, ಅದಕ್ಕೆ ಅನ್ಕೊಂಡೆ ಯಾಕೆ ಒಳ್ಳೆ ಶರ್ಟ್ ಹಾಕೊಂಬಾರ್ದು ಅಂತ. ಅವ್ರು ಹೇಳ್ತಾರೆ ಈ ಶರ್ಟ್ ನೀನು ನಾಳೆನೂ ಹಾಕೊಂಡ್ಬರ್ಬೇಕು ಅಂದ್ರೆ ಹಾಕೊಂಡ್ ಬರ್ತೀಯಾ? ಇದನ್ನ ಕೇಳಿ ಕ್ರಿಸ್ನ ಕಣ್ಣು ತುಂಬುತ್ತೆ. ಯಾಕಂದ್ರೆ ಅವನು ಈ 6 ತಿಂಗಳಿಂದ ತುಂಬಾನೇ ಕಷ್ಟಪಟ್ಟಿರ್ತಾನೆ. ಅದು ಯಾರಿಗೂ ಗೊತ್ತಿರಲ್ಲ. ಅವನ ಹತ್ರ ಯಾವುದೇ ಮನೆ ಇಲ್ಲ. ಅವನ ಹತ್ರ ಹೊಟ್ಟೆ ತುಂಬಾ ತಿನ್ನಕ್ಕೂ ದುಡ್ಡಿಲ್ಲ. ಅದ್ರ ಜೊತೆಗೆ ಅವನ ಮಗನ ಜವಾಬ್ದಾರಿ ಕೂಡ ಇದೆ. ಕ್ರಿಸ್ ಹೇಳ್ತಾನೆ ಹಾ, ಯಾಕಂದ್ರೆ ಕ್ರಿಸ್ ಈ ಜಾಬ್ಗೆ ಸೆಲೆಕ್ಟ್ ಆಗಿದ್ದಾನೆ. ಆ ಸೀನಿಯರ್ ಕೇಳ್ತಾರೆ ಕ್ರಿಸ್ ಇದು ಈಸಿ ಇತ್ತಾ ಅಂತ. ಕ್ರಿಸ್ ಹೇಳ್ತಾನೆ ಇಲ್ಲ ಸರ್, ಇದು ಸ್ವಲ್ಪ ಕೂಡ ಈಸಿ ಇರ್ಲಿಲ್ಲ. ಈಗ ಕ್ರಿಸ್ನ ಜೀವನದಲ್ಲಿ ಎಲ್ಲಾನು ಸರಿಯಾಗಿದೆ. ಮತ್ತೆ ಈ ಕಥೆಯ ಕೊನೆಯಲ್ಲಿ ತೋರಿಸ್ತಾರೆ ಕ್ರಿಸ್ ತನ್ನ ಮಗನ್ ಜೊತೆಗೆ ಹೋಗ್ತಿರ್ತಾನೆ. ಅವಾಗ ಅಲ್ಲಿಂದ ಒಬ್ಬ ಮನುಷ್ಯ ಕ್ರಾಸ್ ಆಗ್ತಾರೆ. ಆ ಮನುಷ್ಯನೇ ರಿಯಲ್ ಕ್ರಿಸ್ ಗಾರ್ಡ್ನರ್. ಮತ್ತೆ ಅವರ ಲೈಫ್ ನ ಸ್ಟೋರಿಯೇ ಈ ಮೂವಿ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ಕೆಲ ವರ್ಷಗಳ ನಂತರ ಕ್ರಿಸ್ ಈ ಜಾಬ್ ನ ಬಿಟ್ಟು ತನ್ನ ಸ್ವಂತ ಕಂಪನಿ ಕಟ್ತಾನೆ. ಮತ್ತೆ ಆ ಕಂಪನಿನ ಕೋಟಿಗೆ ಮಾರಿ ಒಬ್ಬ ಕೋಟ್ಯಾಧಿಪತಿ ಆಗ್ತಾನೆ. ಈಗ ಕ್ರಿಸ್ ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿ. ಮತ್ತೆ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಕೂಡ. ಅವನು ಜನರನ್ನ ಅವನ ಹಾಗೆ ಸಕ್ಸಸ್ಫುಲ್ ಆಗೋದಕ್ಕೆ ಮೋಟಿವೇಟ್ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ಕನ್ನಡ ರೀಕ್ಯಾಪ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೂ ಈ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.